ಓರ್ವ ವ್ಯಕ್ತಿ ಶವವನ್ನು ಹೊತ್ಕೊಂಡು ಹೇಗೆ 4-5 ಕಿಲೋಮೀಟರ್ವರೆಗೂ ಕೂಡ ಹೋಗಿ ಅರ್ಧ ಕಿಲೋಮೀಟರ್ವರೆಗೂ ಕೂಡ ಒಂದು ಶವವನ್ನು ಹೊತ್ಕೊಂಡು ಹೋಗಿ ಸಲಕರಣೆ ತೊಗೊಂಡು ಹೋಗಿ ಗುಂಡಿ ತೆಗೆದು ಅದು 8-8 ಅಡಿ 10 ಅಡಿ ತೆಗೆದು ಶವವನ್ನು ಹೂತಿ ಅದನ್ನು ಮುಚ್ಚಾಕ್ತಾನೆ ಓರ್ವ ವ್ಯಕ್ತಿ ಅಂದರೆ ವೆರಿ ಪವರ್ಫುಲ್ ಮ್ಯಾನ್. ವೆರಿ ಮೆಮರಿ ಪವರ್ ಸಿಕ್ಕಾಪಟ್ಟೆ ಇದೆ. ಬ್ರಿಲಿಯಂಟ್. ಇಂಥದ್ದೇ ಜಾಗ ಅಂತ ಹೇಳಿ ಬರ್ತಾ ಇರೋದು 20 ವರ್ಷಗಳ ನಂತರ. ವೆರಿ ಸೂಪರ್. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಒಂದು ವರದಿ ಇದೆ, ಏನಾಗಿದೆ ಅಂತ ಹೇಳಿ ನೋಡಿ. ಧರ್ಮಸ್ಥಳದಲ್ಲಿ 16ನೇ ಸ್ಥಳದಲ್ಲಿ ಉತ್ಖನನ, ಹೊಸ ಸ್ಥಳಕ್ಕೆ ಕರೆದೊಯ್ದ ಮುಸುಕುಧಾರಿ. ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯಾ ರಹಸ್ಯ? ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಿದೆ. ನೇತ್ರಾವತಿ ನದಿ ತಟ ಬೋಳಿಯಾರ್ ಬಳಿಕ ಇದೀಗ ಮಾಸ್ಕ್ ಮ್ಯಾನ್ ರತ್ನಗಿರಿ ಬೆಟ್ಟದಲ್ಲಿ ಶವವನ್ನು ಹೂತಿಟ್ಟಿರುವುದಾಗಿ SIT ಅಧಿಕಾರಿಗಳಿಗೆ ಹೇಳಿದ್ದಾನೆ. ರತ್ನಗಿರಿಯ ಬಾಹುಬಲಿ ಬೆಟ್ಟದಲ್ಲಿ ಪಾಯಿಂಟ್ ನಂಬರ್ 16 ಅನ್ನು ಗುರುತಿಸಿದ್ದಾನೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಒಣಗಿದ ಮರವಿದ್ದು ಆ ಮರದ ಬುಡದಲ್ಲಿ ಸಾವಿನ ರಹಸ್ಯ ಅಡಗಿದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನು ರತ್ನಗಿರಿ ಬೆಟ್ಟದ ಬುಡದಲ್ಲಿ ಸ್ಪಾಟ್ ನಂಬರ್ 16 ಇದ್ದು ಈ ಬೆಟ್ಟದಲ್ಲಿ ಬಾಹುಬಲಿ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಅನಾಮಿಕ ದೂರುದಾರ ತೋರಿಸಿದ ಪಾಯಿಂಟ್ ನಂಬರ್ 16 ಜಾಗದ ಸುತ್ತ SIT ಟೀಮ್ ಕಲ್ಲೇರಿ ರಸ್ತೆಯ ರತ್ನಗಿರಿ ಬೆಟ್ಟದಲ್ಲಿ ಶವಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಧರ್ಮಸ್ಥಳ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ರತ್ನಗಿರಿ ಬೆಟ್ಟದಲ್ಲಿ SIT ಅಧಿಕಾರಿಗಳು ಉತ್ಖನನಕ್ಕೆ ಮುಂದಾಗಿದ್ದಾರೆ. ತನಿಖಾಧಿಕಾರಿ ದಯಾಳ್, AC ಸೇರಿದಂತೆ ಸ್ಥಳದಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. SIT ಆತ ತೋರಿಸಿದಂಥ 15 ಜಾಗಗಳನ್ನು ಮುಗಿಸಿ ಇದೀಗ 16ನೇ ಜಾಗದಲ್ಲಿ ಭೂಮಿ ಅಗೆಯುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು ನಾವು ನೋಡ್ಬೋದು. ಈಗ ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಧರ್ಮಸ್ಥಳದ ಧಾರ್ಮಿಕ ಕೇಂದ್ರದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ರತ್ನಗಿರಿ ಬೆಟ್ಟದ ಒಣಗಿದ ಒಂದು ಮರದ ಬುಡವನ್ನು ಈಗಾಗಲೇ ಸದ್ಯಕ್ಕೆ ಏನು ಅನಾಮಿಕ ತೋರಿಸಿರುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಆ ಜಾಗವನ್ನು ಅಗೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಏನು ಆತ ತೋರಿಸಿರುವಂಥ ಒಂದು ಒಣಗಿದ ಮರದ ಜಾಗ ಏನಿದೆ ಆ ಜಾಗದ ಸುತ್ತಲೂ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಅಂತಂದರೆ ಈಗಾಗಲೇ ಯಾರೂ ಕೂಡ ಈ ಒಂದು ಜಾಗ ಅಂದರೆ ಆ ಭೂಮಿಯನ್ನು ಅಗೆಯುವಂಥದ್ದನ್ನು ಯಾರೂ ಕೂಡ ನೋಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಪೊಲೀಸರು ಕೂಡ ಏನು ಆ ಜಾಗ ಅಗೆಯುವಂಥ ಸುತ್ತಳತೆ ಸುಮಾರು 50 ಅಡಿಯ ಸುತ್ತಳತೆಯಲ್ಲಿ ಸಂಪೂರ್ಣವಾಗಿ ಒಂದು ಹಸಿರು ಪರದೆಯನ್ನು ಕಟ್ಟಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಜೊತೆಗೆ ಕಳೆದ 10ರಿಂದ 11 ದಿನಗಳಿಂದಲೂ ಕೂಡ ನಾನಾ ರೀತಿಯಾದಂಥ ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ನಡೆಸಿರುವಂಥದ್ದು. ಆದರೆ ಈ ಒಂದು ಕಾರ್ಯಾಚರಣೆ ಇಷ್ಟು ದಿನ ನಡೆಸಿದಂಥ ಎಲ್ಲ ಕಾರ್ಯಾಚರಣೆಗಳಿಗಿಂತ ಒಂದು ವಿಭಿನ್ನವಾದಂಥ ಸ್ಥಳ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಯಾಕೆಂತಂದರೆ ಇಷ್ಟು ದಿನಗಳ ಕಾಲ SIT ಅಧಿಕಾರಿಗಳಿಗೆ ಆತ ತೋರಿಸಿದಂಥ ಜಾಗ ಕಾಡಿನ ಮಧ್ಯೆ ಇದ್ದಂಥ ಜಾಗವಾಗಿತ್ತು. ಆದರೆ ಇವತ್ತು ಅದೇನು 16ನೇ ಪಾಯಿಂಟ್ ಆಗಿ ಆತ ತೋರಿಸಿರುವಂಥ ಈ ಒಂದು ಜಾಗ ಏನಿದೆ ಈ ಜಾಗ ರಸ್ತೆಯ ಪಕ್ಕದಲ್ಲಿ ಅಂತಂದರೆ ರತ್ನಗಿರಿ ಬೆಟ್ಟದ ರಸ್ತೆಯ ಅಂದರೆ ರಸ್ತೆಯಿಂದ ಒಂದು 10 ಅಡಿ ದೂರದಲ್ಲಿ ಈ ಒಂದು ಜಾಗವನ್ನು ತೋರಿಸಿರೋದ್ರಿಂದ ಇದೀಗ ಅಧಿಕಾರಿಗಳು SIT ಅಧಿಕಾರಿಗಳು ಮತ್ತು ಪೊಲೀಸರು AC ಅವರು ಕೂಡ ಸ್ಥಳದಲ್ಲೇ ಮೊಕ್ಕ ಮಾಡಿ ಇದೀಗ ನೆಲವನ್ನು ಅಗೆಯುವಂಥ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಈಗಾಗಲೇ ರಸ್ತೆಯ ಪಕ್ಕದ ಜಾಗ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಕಲ್ಪಿಸಿರುವಂಥದ್ದು. ಅನಾಮಿಕ ತೋರಿಸಿದ ಜಾಗದಲ್ಲಿ ಶೋಧ, ಒಣ ಮರದ ಬುಡದಲ್ಲಿದೆಯಾ ಅಸ್ಥಿ ಪಂಜರ? ಈವರೆಗೂ ದೂರುದಾರ ತೋರಿಸಿದ ಯಾವ ಸ್ಥಳದಲ್ಲೂ ಕೂಡ ಹೆಣಗಳ ಹೂತಿಟ್ಟ ಬಗ್ಗೆ ಕುರುಹು ಸಿಕ್ಕಿಲ್ಲ. ಇದೀಗ ಮುಸುಕುಧಾರು ವ್ಯಕ್ತಿ ರತ್ನಗಿರಿ ಬೆಟ್ಟದಲ್ಲಿ ಒಣಗಿದ ಮರವೊಂದನ್ನು ತೋರಿಸಿದ್ದು ಇದರಲ್ಲಿ ಸಾವಿನ ರಹಸ್ಯ ಅಡಗಿದೆ ಅಂತ ಹೇಳಿದ್ದಾನೆ. ನಾನು ಒಣಗಿದ ಮರದ ಕೆಳಗೆ ಹೂತಿಟ್ಟಿದ್ದೇನೆ ಅಂತ ಹೇಳಿ ಅನಾಮಿಕ ಹೇಳಿದಾನೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಉತ್ಖನನ, ಗೌಪ್ಯತೆ ಕಾಪಾಡಲು ನೆಟ್ ಅಳವಡಿಕೆ, ಸಮುದ್ರದ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿ ಕಾರ್ಯಾಚರಣೆ. ಬಾಹುಬಲಿ ಬೆಟ್ಟದಲ್ಲಿ ಅನಾಮಿಕ ದೂರುದಾರ ತೋರಿಸಿರೋ ಜಾಗದಲ್ಲಿ ಇದೀಗ SIT ಟೀಮ್ ಪರದೆ ಅಳವಡಿಕೆ ಮಾಡಿದೆ. ಈಗಾಗಲೇ ಕಾರ್ಮಿಕರು ಅಗೆಯುವ ಕಾರ್ಯ ಮಾಡ್ತಿದ್ದು 4 ಅಡಿಯವರೆಗೂ ಕೂಡ ಕಾರ್ಮಿಕರು ಭೂಮಿ ಅಗೆದಿದ್ದಾರೆ. 4 ಅಡಿಯವರೆಗೂ ಕೂಡ ಏನೂ ಸಿಗಲಿಲ್ಲ ಅಂತಾದರೆ ಮಿನಿ JCBಯನ್ನು ಬಳಸಿ ಭೂಮಿ ಅಗೆಯುವ ಕಾರ್ಯ ನಡೆಯುತ್ತೆ. ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಪರದೆಯನ್ನು ಅಳವಡಿಸಿದ್ದಾರೆ. ಸಮುದ್ರದ ಮಟ್ಟಕ್ಕಿಂತ 3000 ಅಡಿ ಎತ್ತರದಲ್ಲಿ ಶವಶೋಧ ಪ್ರಕ್ರಿಯೆ ನಡೀತಿದೆ. ಬೆಟ್ಟದ ಅಂಚಿನಲ್ಲಿ ನಿಂತು ನೋಡಿದರೆ ಪಾತಾಳದ ಅನುಭವವಾಗ್ತಿದೆ. ಮುಸುಕುದಾರಿ ವ್ಯಕ್ತಿ ಹೇಳಿದಂತಹ ಸ್ಪಾಟ್ ನಂಬರ್ 16ನಲ್ಲಿ ಇವತ್ತು ಶವಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಈ ಕಾರ್ಯಾಚರಣೆಯನ್ನು SIT ಆರಂಭ ಮಾಡಿದೆ. ಈ ಹಿಂದೆ ನಡೆದ ಎಲ್ಲ ಕಾರ್ಯಾಚರಣೆಗೆ ಹೋಲಿಸಿದರೆ ಇದು ಬಹಳ ಒಂದು ಡಿಫ್ರೆಂಟ್ ಆದ ಕಾರ್ಯಾಚರಣೆ ಅಂತ ನಮಗೆ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದರೆ ಸಮುದ್ರದ ಲೆವೆಲ್ಗಿಂತ ಸುಮಾರು 3000 ಅಡಿ ಎತ್ತರದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ನಾವು ನೋಡ್ಬೋದು, ಭೂಮಿಯನ್ನು ನೋಡಿದರೆ ಪಾತಾಳವನ್ನು ನೋಡಿದಂತಹ ಅನುಭವ ಆಗ್ತಾ ಇದೆ. ಅಂದರೆ ಈ ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ನೇತ್ರಾವತಿ ನದಿ ಹರಿಯುವಂಥದ್ದು, ಆ ನೇತ್ರಾವತಿ ನದಿಯ ಆಸುಪಾಸಿನಲ್ಲಿ ಬೇಸಾಯ ಚಟುವಟಿಕೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಆ ಬೇಸಾಯ ಚಟುವಟಿಕೆ ಮಾಡುವ ಗದ್ದೆಗಳು, ಸುತ್ತ ಇರುವಂತಹ ತೆಂಗಿನ ಮರಗಳು ಎಲ್ಲವೂ ಕೂಡ ನಮಗೆ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಜನ ಮನೆ ಕಟ್ಕೊಂಡಿದ್ದಾರೆ. ಅದರ ಮೇಲೆ ನಾವು ನೋಡ್ಬೋದು ಪಶ್ಚಿಮ ಘಟ್ಟದ ತಪ್ಪಲು, ಅಂದರೆ 3500
ಫೀಟ್ಗಿಂತ ಎತ್ತರದಲ್ಲಿರುವಂತಹ ಪಶ್ಚಿಮ ಘಟ್ಟದ ತಪ್ಪಲು, ಅದಕ್ಕೆ ಪ್ಯಾರಲಲ್ ಆಗಿ ಈ ಭಾಗದಲ್ಲಿ ಇರುವಂಥದ್ದು ರತ್ನಗಿರಿ ಬೆಟ್ಟ ಅನ್ನುವಂಥದ್ದು. ನಾವು ಈ ಬೆಟ್ಟದ ಕೆಳಗೆ ನೋಡಿದರೆ ಎಲ್ಲೋ ಪಾತಾಳದ ದೃಶ್ಯಗಳನ್ನು ನೋಡ್ತಾ ಇದ್ದೇವೋ ಅನ್ನುವಂಥ ಒಂದು ಅನುಭವ ಆಗ್ತದೆ. ಇಲ್ಲಿಗಿಂತ ಕುಂದಾದ್ರಿ ಬೆಟ್ಟ ಇನ್ನೂ ಒಂದು 200 ಅಡಿ ಎತ್ತರ ಇದೆ. ಇದು ಸುಮಾರು 2900-3000 ಫೀಟ್ ಎತ್ತರದಲ್ಲಿ ಇರುವಂಥದ್ದು. ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ಈಗ ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ನಾವು ನೋಡ್ಬೋದು ಎಷ್ಟು ಎತ್ತರದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿಂದ ಬುಡದಲ್ಲಿ ಕಾರ್ಯಾಚರಣೆ ಆ ಭಾಗದಲ್ಲಿ ನಡೀತಾ ಇದೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇವೆ, ಕಂಪ್ಲೀಟ್ ಆಗಿ ಕವರ್ ಆಗ್ತಾ ಇದೆ. ಈ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರೊಸೀಜರ್ ಆರಂಭವಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ಇರುವಂತಹ ಡೌಟ್ ಏನಿದೆ, ಇದು ಮಣ್ಣು ಹಾಕಿದಂತಹ ಮಣ್ಣು. ಇಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗುವಂತಹ ಸಂದರ್ಭದಲ್ಲಿ ಬರುವಂತಹ ಸಾವಿರಾರು ಯಾತ್ರಾರ್ಥಿಗಳಿಗೆ, ಪ್ರವಾಸಿಗರಿಗೆ ಇಲ್ಲಿ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಬೆಟ್ಟದ ತಪ್ಪಲಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ಜನ ಓಡಾಡ್ತಿರುವುದರಿಂದ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು. ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆ. ಬುರುಡೆ ಬಿಡ್ತಿದಾನ ಮಾಸ್ಕ್ ಮ್ಯಾನ್. ತಾನೇ ಹೆಣಗಳನ್ನ ಹುತ್ತಿಟ್ಟಿದ್ದೇನೆ, ನನಗೆ ಹೆಣಗಳು ಹುತ್ತಿಟ್ಟಿರೋ ಸ್ಥಳಗಳು ಗೊತ್ತು ಅಂತ ಹೇಳಿ ದೂರುದಾರನೇ ಸ್ವತಃ ಪೊಲೀಸ್ ಠಾಣೆಗೆ ಬಂದಿದ್ದ. ಆದರೆ ದೂರುದಾರ ಪಾಯಿಂಟ್ ಮಾಡಿದ ಯಾವುದೇ ಸ್ಥಳದಲ್ಲಿ ಈವರೆಗೂ ಕುರುಹು ಸಿಕ್ಕಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ದೂರುದಾರ ಸತ್ಯ ಹೇಳ್ತಿದ್ದಾನಾ ಅಥವಾ SIT ದಾರಿ ತಪ್ಪಿಸ್ತಿದ್ದಾನಾ ಅನ್ನುವಂತಹ ಡೌಟ್ ಬರ್ತಿದೆ. ನೇತ್ರಾವತಿ ನದಿ ತಟ ಆಯಿತು, ಬೋಳಿಯಾರ ಆಯಿತು, ಇದೀಗ ದೂರುದಾರ ರತ್ನಗಿರಿ ಬೆಟ್ಟದತ್ತ ಬೊಟ್ಟು ಮಾಡಿದ್ದು ಒಣಗಿದ ಮರವನ್ನು ತೋರಿಸಿದ್ದಾನೆ. ಇಲ್ಲೂ ಕೂಡ ಕುರುಹು ಸಿಗದೆ ಹೋದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ. ದೂರುದಾರನ ಮೇಲೆ ವಿಶ್ವಾಸ ಹೋದ್ರೂ ತನಿಖೆ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೊಂದು ಸುತ್ತು ಶೋಧ ಮಾಡುವ ಸಾಧ್ಯತೆ ಇದೆ. ಕಾರ್ಯಾಚರಣೆಯ ವೇಳೆ SIT ಅಧಿಕಾರಿಗಳ ತಲೆ ತಿರುಗ್ತಾ ಇದ್ದು ಮುಸುಕುತಾರಿಯ ಆಟಾಟೋಪ ಕಂಡು AC ಸ್ಟೆಲ್ಲಾ ಕೆಂಡುವಾಗಿದ್ದಾರೆ. ಅನಾಮಿಕನಿಂದ ಕ್ಷಣಕ್ಕೊಂದು ಹೇಳಿಕೆ ಪೊಲೀಸರ ತಲೆ ಕೆಡಿಸ್ತಿದೆ. ಸ್ಪಾಟ್ ನಂಬರ್ 15 ABC ಶೋಧ ನಡೆಸುವಾಗ ಅನಾಮಿಕ ಉಲ್ಟಾ ಹೊಡೆದಿದ್ದ. 4 ಹೊಂಡ ಆಗದ ಮೇಲೆ ಹೊಸ ಕಥೆ ಸೃಷ್ಟಿಸಿ ನಾನು ಹೆಣ ಹೂತಾಗ ಪೊಲೀಸರು ಬಂದಿದ್ರು, ವೈದ್ಯರು ಬಾಲಕಿಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ನಾನು ಪೊಲೀಸರ ಸಮ್ಮುಖದಲ್ಲಿಯೇ ಹೆಣ ಹೂತಿದ್ದೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಿದ್ದಾನೆ. ದೂರುದಾರ ನಿಜಕ್ಕೂ ಕೂಡ ಸತ್ಯ ಹೇಳ್ತಿದ್ದಾನಾ ಇಲ್ವಾ ಅನ್ನೋದೇ SITಗೆ ಗೊತ್ತಾಗ್ತಿಲ್ಲ. ಅನಾಮಿಕ ಹೆಣ ಹುತ್ತಿದ್ದನ್ನ ನೋಡಿದ್ದೇವೆ, ಮತ್ತೆ ಇಬ್ಬರಿಂದ SITಗೆ ದೂರು. ಅನಾಮಿಕ ಹೆಣ ಹುತ್ತಿದ್ದನ್ನ ನೋಡಿದ್ದಾಗಿ ಮತ್ತಿಬ್ಬರು SITಗೆ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ ಸ್ಥಳೀಯ ಧರ್ಮಸ್ಥಳ ಠಾಣೆಗೆ ಅಧಿಕೃತ ದೂರನ್ನು ಕೊಡುವುದಕ್ಕೆ SIT ಸೂಚನೆ ಕೊಟ್ಟಿದೆ. ಹೀಗಾಗಿ ಇಬ್ಬರು ಧರ್ಮಸ್ಥಳ ಠಾಣೆಗೆ ದೂರನ್ನು ಕೊಟ್ಟಿದ್ದು, ದೃಶ್ಯ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂತಹ ದೂರುದಾರ ವ್ಯಕ್ತಿಯನ್ನ ಗ್ರಾಮಸ್ಥರು ನಾವು ಗುರುತಿಸ್ತೇವೆ ಅಂತ ಹೇಳಿ ರಹಸ್ಯವಾಗಿ ಜನರಿಗೆ ಕಾಣದಂತೆ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಶವಗಳನ್ನ ಕೊಂಡೊಯ್ದು ಹೂತು ಹಾಕಿರುವುದನ್ನು ನಾನು ವಿವಿಧ ಸ್ಥಳಗಳಲ್ಲಿ ನೋಡಿದ್ದೇವೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ KS ಈಶ್ವರಪ್ಪ, ಸುಳ್ಳು ಪ್ರಚಾರವನ್ನು ಗಿಟ್ಟಿಸಲು ಹೊರಟಿರುವ ಸಂಸ್ಥೆ ಹಿಂದೆ ಯಾರಿದ್ದಾರೆ, ಆ ಅನಾಮಿಕ ವ್ಯಕ್ತಿ ಯಾರು, ಇದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ ಅಂತ ಹೇಳಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಧರ್ಮಸ್ಥಳದಲ್ಲಿ SIT ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು, ಯಾವುದೇ ಕಾನೂನು ಬಾಹಿರ ಕೃತ್ಯ ನಡೆದರೆ ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅಂತ ತಿಳಿಸಿದ್ದಾರೆ. ಎಲ್ಲ ಒಂದು ಕಡೆ ಘಟಬದ್ಧ ಹಿತಾಸಕ್ತಿಗಳು ಮತ್ತೆ ಕೆಲವು ತಿಳಿಗೇಡಿಗಳು, ನೀವು SIT ಏನು ಮಾಡಿದ್ದೀರಿ, ಇನ್ನು ಎಷ್ಟು ವರ್ಷ ಅಂತ ಇಟ್ಕೋತೀರದ್ನ, ಎಷ್ಟು ದಿನ ಅಂತ ಮಾಡ್ತೀರಿ? ನಿಮ್ಮ ಎಕ್ಕಮ್ಮ ದಿನಕ್ಕೆ ಹೋಗಿ ಈ ಥರ ನೀವು ನಡ್ಕೊಂಡಿದ್ರೆ ನೀವು ಇರೋರಲ್ಲಿ ಏನು SIT ಇವತ್ತು ನಾವು ಕಾನೂನಿಗೆ ನಿಮ್ಮ SIT ಸರ್ಕಾರದ ಆದೇಶಕ್ಕೆ ನಾವು ತಲೆ ಬಾಗ್ತೀವಿ. ಅದನ್ನು ತುಂಬ ದಿನ ಎಳೆಯೋದು ನಿಮ್ಗೆ ಒಳ್ಳೇದಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದನ್ನು ದಿನ ಬೆಳಗಾದರೆ ಎಲ್ಲ ಒಂದು ಕಡೆ ಇದೇನು ಅಂತಾರಲ್ಲ ತೌಡು ಕುಟ್ಟೋ ಕೆಲಸ ಹಾಳು ಮಾಡ್ತಕ್ಕಂಥ ತಿಳಿಗೇಡಿಗಳ ಮಾತಿಗೆ ತಾವು ಇನ್ನೂ ಕೂಡ ಹೆಚ್ಚಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಒಳ್ಳೇದಲ್ಲ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ, ಸಾವಿರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಟ್ಟಿಸಂತ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ, ಈ ಅನಾಮಿಕ ವ್ಯಕ್ತಿ ಯಾರು, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಿಂದೂ ಸಮಾಜವನ್ನ ಅಪಮಾನ ಮಾಡೋದಕ್ಕೋಸ್ಕರ ಜನರಲ್ಲಿ ಅನುಮಾನ ಹುಟ್ಟೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು, ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡಿಬೇಕು. ಧರ್ಮಸ್ಥಳದ SIT ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು. ಯಾವುದೇ ಕಾನೂನು ಬಾಹಿರವಾದಂತಹ ಕೃತ್ಯಗಳು ಎಲ್ಲೇ ನಡೆದಿದ್ದರೂ ಅದು ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನಿರಂತರವಾಗಿ ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ದಿನೇ ದಿನೇ ಮಹತ್ವದ ತಿರುವನ್ನು ಪಡೆದುಕೊಳ್ತಿದೆ. ಪಾಯಿಂಟ್ ನಂಬರ್ 16ನಲ್ಲಿ ಕುರುಹು ಸಿಗದಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.